ರಾಜ್ಯದಲ್ಲಿ ಬಿಜೆಪಿಗೆ ಆಗಿರುವಂತಹ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಬಹಳ ದೊಡ್ಡ ಮಟ್ಟದಲ್ಲೇ ಮೀಟಿಂಗ್ ಮೇಲೆ ಮೀಟಿಂಗ್ ನಡೆಸಿದ್ದಾರೆ ಬಿಜೆಪಿ ಅವರು. ಒಂದ್ ಕಡೆ ನಾಗ್ಪುರದಿಂದ ಆರ್ಎಸ್ಎಸ್ ಟೀಮ್ ಎಂಟ್ರಿ ಕೊಟ್ಟಿದೆ. ದೆಹಲಿಯಿಂದ ಅಮಿತ್ ಶಾ ಬಂದಿದ್ದಾರೆ. ರಾಜ್ಯದ 16 ಜಿಲ್ಲೆಗಳಲ್ಲಿ ಕೇಂದ್ರ ಸಚಿವರ ಟೀಮ್ ಲಗ್ಗೆ ಹಾಕಿದೆ. ಹಾಗಾದ್ರೆ ಏನಾಗ್ತಾ ಇದೆ ಬಿಜೆಪಿಯಲ್ಲಿ, ಬನ್ನಿ ನೋಡೋಣ. ಶೆಟ್ಟರ್ ಬಿಟ್ರು ಬಿಜೆಪಿಗೆ ದೊಡ್ಡ ಡ್ಯಾಮೇಜ್. ಸವದಿ ಬಿಟ್ರು ಬಿಜೆಪಿಗೆ ಬೆಳಗಾವಿಯಲ್ಲಿ ಹೊಡೆತ. ಟಿಕೆಟ್ ಸಿಗದವರು ಸಿಟ್ಟಾದ್ರು ಬಿಜೆಪಿಗೆ ಹೊಡೆತ. ಡ್ಯಾಮೇಜ್ ಕಂಟ್ರೋಲ್ಗೆ ಹೈಕಮಾಂಡ್ ಆರ್ಎಸ್ಎಸ್ ಎಂಟ್ರಿ. ದಕ್ಷಿಣ ಭಾರತದ ಹೆಬ್ಬಾಗಿಲು ಬಿಜೆಪಿ ಪಾಲಿಗೆ ಮುಚ್ಚಿಬಿಡುತ್ತೆ ಅನ್ನೋ ಮಟ್ಟಿಗೆ ಚುನಾವಣೆ ಕಾವೇರಿದೆ. ಎಲೆಕ್ಷನ್ಗೂ ಮುನ್ನ ಆಪರೇಷನ್ ಕಮಲ ಮಾಡುತ್ತಿದ್ದ ಬಿಜೆಪಿಗೆ ಜೆಡಿಎಸ್ ಕಾಂಗ್ರೆಸ್ ಎಲೆಕ್ಷನ್ ಟೈಮ್ನಲ್ಲಿ ಸರಣಿ ಆಪರೇಷನ್ ಮಾಡುತ್ತಿದೆ. ಇದರ ಮಧ್ಯೆ ಹೊಸಬರಿಗೆ ಮನ್ನಣೆ ನೀಡಲು ಕೈ ಹಾಕಿದ ಬಿಜೆಪಿಗೆ ಹಳಬರು ಕೊಡ್ತಿರೋ ಶಾಕಿಂಗ್ ನಡೆಗಳು ಬಿಜೆಪಿಯ ನಿದ್ದೆಗೆಡಿಸಿವೆ. ಹಾಗಾಗಿನೇ ಎಲ್ಲಾ ಡ್ಯಾಮೇಜ್ ಕಂಟ್ರೋಲ್ಗೆ ಬಿಜೆಪಿ ಹೈಕಮಾಂಡ್ ನಾಯಕರು, ಸಂಘ ಪರಿವಾರದ ಪ್ರಮುಖರೇ ಕರ್ನಾಟಕ ಚುನಾವಣಾ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಟಿಕೆಟ್ ಹಂಚಿಕೆ ಗೊಂದಲದ ಡ್ಯಾಮೇಜ್. ಬೆಂಗಳೂರಲ್ಲಿ ಅಮಿತ್ ಶಾ ಸರಣಿ ಸಭೆ. ಬೆಂಗಳೂರಿಗೆ ಅಮಿತ್ ಶಾ ಎಂಟ್ರಿ ಆಗಿದೆ. ಏರ್ಪೋರ್ಟ್ಗೆ ಬಂದಿಳಿದ ಅಮಿತ್ ಶಾ ದೇವನಹಳ್ಳಿಯಲ್ಲಿ ಭರ್ಜರಿ ರೋಡ್ ಶೋಗೆ ಹೊರಟರು. ಸಾವಿರ ಬಿಜೆಪಿ ಕಾರ್ಯಕರ್ತರು ರೆಡಿಯಾಗಿದ್ರು. ಅಭ್ಯರ್ಥಿ ಪಿಳ್ಳ ಮುನಿಶಾಮಪ್ಪರಂತೂ ಅಮಿತ್ ಶಾ ಬರ್ತಾರೆ ಅಂತ ಹಿರಿ ಹಿಗ್ಗಿದ್ರು. ಆದ್ರೆ ಮಳೆರಾಯ ಅಡ್ಡ ಬಂದು ರೋಡ್ ಶೋ ರದ್ದು ಮಾಡಿಸಿದ. ಕಾರ್ಯಕರ್ತರು ಎಲ್ಲರೂ ಕೂಡ ನಿಲ್ತಾ ಇದ್ದಾರೆ. ಬಟ್ ರೋಡ್ ವಾಟರ್ ಲಾಗಿಂಗ್ ಇದೆ, ಅವ್ರಿಗೆ ತೊಂದರೆವಾಗ್ತದೆ. ನೀರಿನಲ್ಲಿ ನಮ್ಮ ಕಾರ್ಯಕರ್ತ ನಿಲ್ಬೇಕಾಗ್ತದೆ, ಚಳಿ ಇದೆ, ಇದು ತೊಂದರೆವಾಗ್ತದೆ. ಅದಕ್ಕೆ ನಮ್ಮ ಲೀಡರ್ಸ್ ಅವರು ಡಿಸೈಡ್ ಮಾಡಿದ್ದಾರೆ, ಈ ರೋಡ್ ಶೋ, ಈ ಸಮಾರಂಭ ಏನಿದೆ ಇದು ಮುಂದೆ ಹಾಕೋಣ. ಫ್ಯೂಚರ್ ಡೇಟ್ ನಲ್ಲಿ ಅಮಿತ್ ಶಾಜಿ ನೆಕ್ಸ್ಟ್ 25 ದಿವಸ ಬರ್ತಾ ಇರ್ತಾರೆ ಕರ್ನಾಟಕ, ನೆಕ್ಸ್ಟ್ ಟೈಮ್ ನಾವು ಮಾಡೋಣ. ದೇವನಹಳ್ಳಿ ರೋಡ್ ಶೋ ರದ್ದಾಗ್ತಿದ್ದಂತೆ ಅಮಿತ್ ಶಾ ಸೀದಾ ಬೆಂಗಳೂರಿನ ತಾಜ್ ವೆಸ್ಟ್ ಎಂಡ್ಗೆ ಬಂದು ಸಭೆ ಮಾಡುತ್ತಿದ್ದಾರೆ. ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ ಸೇರಿ ಅನೇಕರ ಜೊತೆ ಸಭೆ ಮೇಲೆ ಸಭೆ ಮಾಡಿದ್ರು. ಶೆಟ್ಟರ್ ರಾಜೀನಾಮೆ, ಲಿಂಗಾಯತ ಮತ ವಿಭಜನೆ. ಹುಬ್ಬಳ್ಳಿಯಲ್ಲಿ 50 ಆರ್ಎಸ್ಎಸ್ ನಾಯಕರ ಸರಣಿ ಸಭೆ. ಹುಬ್ಬಳ್ಳಿ ಧಾರವಾಡ ಕ್ಷೇತ್ರದಲ್ಲಿ ಶೆಟ್ಟರ್ ಆರ್ಭಟವನ್ನ ಮಟ್ಟಹಾಕಲು ಚುನಾವಣಾ ಅಖಾಡಕ್ಕೆ ನಾಗಪುರದಿಂದ 50 ಆರ್ಎಸ್ಎಸ್ ಪ್ರಮುಖರ ತಂಡ ಎಂಟ್ರಿ ಕೊಟ್ಟಿದೆ. ಹುಬ್ಬಳ್ಳಿಯ ಖಾಸಗಿ ಹೋಟೆಲ್ನಲ್ಲಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಜೊತೆ ಸಂಪೂರ್ಣ ಮಾಹಿತಿ ಕಲೆ ಹಾಕಿದ್ದಾರೆ. ಹಳೆ ಮೈಸೂರಲ್ಲಿ ಟಾರ್ಗೆಟ್ಗೂ ಹೊಡೆತ. ಮೈಸೂರಲ್ಲಿ ಬಿಎಲ್ ಸಂತೋಷ್ ಸರಣಿ ಸಭೆ. ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ 40ಕ್ಕೂ ಹೆಚ್ಚು ಕ್ಷೇತ್ರ ಗೆಲ್ಲುವ ಹುಮ್ಮಸ್ಸಲ್ಲಿದೆ. ವರುಣಾದಲ್ಲಿ ಸಿದ್ದರಾಮಯ್ಯರನ್ನ ಸೋಲಿಸೋ ಹಠಕ್ಕೆ ಬಿದ್ದಿರೋ ಬಿಜೆಪಿ ವಿ ಸೋಮಣ್ಣರನ್ನ ಅಖಾಡಕ್ಕಿಳಿಸಿದೆ. ಆದರೆ ಟಿಕೆಟ್ ಸಿಗದವರ ಸಿಟ್ಟು ಬಿಜೆಪಿಗೆ ದೊಡ್ಡ ಸಂಕಷ್ಟ ಎದುರಾಗಿಸಿದ್ದು ಬಿಎಲ್ ಸಂತೋಷ್ ಖುದ್ದು ಅಖಾಡಕ್ಕಿಳಿದು ಸರಣಿ ಸಭೆ ಮಾಡಿದ್ರು. ಇನ್ನು ಕರ್ನಾಟಕದಲ್ಲಿ ಬಿಜೆಪಿಗೆ ಆಗ್ತಿರೋ ಹಿನ್ನಡೆಗೆಲ್ಲ ಸಂತೋಷ್ ಕಾರಣ ಅನ್ನೋ ಸಿಟ್ಟು ಶೆಟ್ಟರ್ ಸೇರಿ ಹಲವು ರೆಬೆಲ್ ನಾಯಕರ ಮಾತು. ಈ ಬಗ್ಗೆ ಕೇಳಿದ್ರೆ ಬಿಎಲ್ ಸಂತೋಷ್ ಕೊಟ್ಟ ಉತ್ತರ ಇಷ್ಟು. ನನಗೆಲ್ಲ ಕಂಡು ಬಂದಂಥ ಉದಾಹರಣೆ ಅಂತಂದರೆ, ಒಬ್ಬ ವ್ಯಕ್ತಿ ಇಮಿಡಿಯೇಟ್ಲಿ ಕಂಡು ಬರ್ತಾರೆ ಮತ್ತು ಇನ್ನೂ ಅವ್ರ ಜೊತೆ ಇನ್ನೂ ಭಾಳ ಜನನೂ ಇರ್ಬೋದು. ಇವತ್ತು ಎಲ್ಲರೂ ಭಾಳ ಪೂಜ್ಯ ಅಂತ ಹೇಳೋದು ಸಂತೋಷ್ ಜಿ ಅಂತ ಹೇಳ್ತಾರಲ್ಲ, ಆ ಬಿಎಲ್ ಸಂತೋಷ್ ಅವರು. ಇದಕ್ಕೆಲ್ಲ ಮೂಲ ಕಾರಣ ಬಿಎಲ್ ಸಂತೋಷ್ ಅವರು. ಸಿಕ್ಕಾಪಟ್ಟೆ ಲೀಡರ್ಗಳಿದ್ದಾರೆ, ಅವರಿಗೆಲ್ಲ ಕಾಂಪಿಟೇಟರ್ ಆಗಕ್ಕೆ ಬಯಸಲ್ಲ. ಆಗ್ಬಿಟ್ಟಿದ್ದೀರಲ್ಲ ಸರ್, ಕಾಂಪಿಟೇಟರ್ ಆಗಕ್ಕೆ ಬಯಸಲ್ಲ. ಸ್ಟೇಟ್ಮೆಂಟ್ ಅಲ್ಲ, ಅವ್ರು ಸಿಗ್ತಾ ಇರ್ತಾರೆ, ಸಾವು ಸಿಕ್ಕಿರಲ್ಲ, ಅದಕ್ಕೆ ಸರ್. ಉತ್ತರ ಕರ್ನಾಟಕದಲ್ಲಿ ಬಿಜೆಪಿಗೆ ಹೊಡೆತ. ಮಠ ಮಂದಿರಗಳ ಜೊತೆ ನಡ್ಡಾ ಸಭೆ. ಬೀದರ್ನ ಶಿವನಗರದಲ್ಲಿರೋ ರಾಮಕೃಷ್ಣ ಆಶ್ರಮಕ್ಕೆ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಭೇಟಿ ಕೊಟ್ಟರು. ಗೋಪೂಜೆ ಸಲ್ಲಿಸಿದ್ರು. ಬಳಿಕ ಆಶ್ರಮದಲ್ಲಿ ವಿವೇಕಾನಂದರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದ್ರು. ಆಮೇಲೆ ಬೀದರ್ ಖಾಸಗಿ ಹೋಟೆಲ್ನಲ್ಲಿ ವ್ಯಾಪಾರಿಗಳು, ಸಮುದಾಯದ ಮುಖಂಡರ ಜೊತೆ ಸಭೆ ಮಾಡಿ ಮತಬೇಟೆ ನಡೆಸಿದ್ರು ನಡ್ಡಾ. तो जब कांग्रेस की सरकार आती है, जब जेडीएस की सरकार आती है, जब कांग्रेस और जेडीएस की भाई भाई की सरकार आती है, तो भारत की स्कीमें कर्नाटक की जनता को मिलने से रोक दिया जाता है. इस बात को हमको समझना होगा और इसीलिए मैं बार बार बोलता हूं कि डबल इंजन की सरकार लानी आवश्यक है. ಇನ್ನು ಕೊಪ್ಪಳದಲ್ಲಿ ಕೇಂದ್ರ ಆರೋಗ್ಯ ಸಚಿವ ಮನ್ಸುಖ್ ಮಾಂಡವಿಯಾ ಬಿಜೆಪಿ ಪರ ಪ್ರಚಾರ ಮಾಡಿದ್ರು. ಬಳಿಕ ಬಳ್ಳಾರಿಯಲ್ಲೂ ಮಾಂಡವಿಯಾ ಬಿಜೆಪಿ ಪ್ರಮುಖರ ಜೊತೆ ಸಭೆ ಮಾಡಿದ್ರು.
ಅಮಿತ್ ಶಾ, ಜೆಪಿ ನಡ್ಡಾ, ಬಿಎಲ್ ಸಂತೋಷ್ ಜೊತೆ ಸಂಘ ಪರಿವಾರದ ಪ್ರಮುಖರು ಕರ್ನಾಟಕದಲ್ಲಿ ಠಿಕಾಣಿ ಹೂಡಿದ್ದಾರೆ. ಕರ್ನಾಟಕದಲ್ಲಿ ಬಿಜೆಪಿಯನ್ನ ಶತಾಯಗತಾಯ ಅಧಿಕಾರಕ್ಕೆ ತರಬೇಕು ಅನ್ನೋದಷ್ಟೇ ಬಿಜೆಪಿ ಗುರಿ. ಹೀಗಾಗಿ ಸಭೆ ಮೇಲೆ ಸಭೆ ಮಾಡ್ತಿದ್ದು ಎಷ್ಟರ ಮಟ್ಟಿಗೆ ಸಫಲತೆ ಸಿಗುತ್ತೋ ಏನೋ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.